ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೋಡಿ ನಮ್ಮನೆ ಪರಿಸ್ಥಿತಿ ಇದು ಮೊನ್ನೆಂದು. ಆ್ಯಕ್ಚುಲಿ ಈ ನಿನ್ನೆದು ಅಲ್ಲ, ನಿನ್ನೆ 2-3 ದಿನದ್ದು ಸೇರಿ ಸ್ವಲ್ಪ ಕ್ಲಿಪ್ ಹಾಕ್ತಾಯಿದ್ದೀನಿ. ಈ ಥರ ಬಾಗಿಲಿಗೆಲ್ಲ ಫಸ್ಟಿನ ದಿನ ಬಾಗಿಲು ಪಟ್ಟಿನ ಕುಂಡ್ರಿಸಿ ಹಾಗೆ ಓಪನ್ ಇಟ್ಟು ಹೋಗಿದ್ರು, ಬಾಗಿಲನ್ನ ಹಾಗೆ ನಿಲ್ಲಿಸಿಟ್ಟು ಹೋಗಿದ್ರು. ರಾತ್ರಿ ಎಲ್ಲ ಹಾಗೇ ಕಳೆದಿದ್ವಿ. ಅದಾದಮೇಲೆ ಈಗ ಅದಕ್ಕೆ ಸಿಮೆಂಟೆಲ್ಲ ಹಾಕಿ ಬಾಗಿಲನ್ನು ಕೂಡ್ರಿಸ್ತಾ ಇದ್ದಾರೆ. ಕಿಟಕಿನೂ ಅಷ್ಟೇ ಈ ಥರ ಓಪನ್ ಇಟ್ಟಿದ್ರು. ನೋಡಿ ಇಲ್ಲೆಲ್ಲ ಮಣ್ಣು ಧೂಳು ನೋಡಿದರೆ ಸಾಕಾಗೋಯ್ತು. ಈ ಥರ ಸಿಮೆಂಟ್ ಕಲಸಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಒಂದು ಕಡೆ ಕಿಚನ್ ಬಾಗಿಲನ್ನು ಕಟ್ ಮಾಡಿ ಈ ಥರ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬಾಗಿಲು ಈ ಕೆಳಗಡೆ ಪಟ್ಟಿಯ ನೆಲಕ್ಕೆ ಹಾಕಬೇಕಲ್ವಾ ಕಲ್ಲು, ಅದನ್ನು ಶೇಪ್ ಕರೆಕ್ಟ್ ಮಾಡ್ಕೊತಾ ಇದ್ದಾರೆ, ಸೈಜನ್ನು ಕಟ್ ಮಾಡ್ತಾಯಿದ್ದಾರೆ. ಕಿಚನ್ ಕಿಟಕಿದು ಹಾಗೆ ಅದನ್ನು ಕುಂಡ್ರಿಸಿ ಕಿಟಕಿನ ಮತ್ತು ಅದಕ್ಕೆಲ್ಲ ಸಿಮೆಂಟ್ ತುಂಬೋದು. ಆಮೇಲೆ ಕಿಚನ್ ಬಾಗಿಲಿಗೆ ಅದು ಇದೆಲ್ಲ ಮಾಡ್ತಾಯಿದ್ದಾರೆ. ಇನ್ನು ವೆಲ್ಡಿಂಗು ಅಂದರೆ ಬೋಲ್ಟ್ ಎಲ್ಲ ಹಾಕಲಿಕ್ಕೆ ಅದನ್ನು ಮಾಡ್ತಾಯಿದ್ದಾರೆ. ಮಧ್ಯದಲ್ಲಿ ಮಳೆ ಬೇರೆ ಬರ್ತಾಯಿದೆ, ಮನೆಯೆಲ್ಲ ರಾಡಿಯಾಗಿದೆ. ತುಂಬಾ ಒಂದು 2-3 ದಿನ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಇವತ್ತಿಗೆ ಅದು ಕಂಪ್ಲೀಟಾಗಿ ಎಲ್ಲ ಆಗಿದೆ. ಬಟ್ ಇನ್ನೂ ಸ್ವಲ್ಪ ಕೆಲಸ ಇದೆ. ಎಲ್ಲ ಇಲ್ಲಿ ಹೀಗೆ ಮುಚ್ಚಿಟ್ಟಿದ್ದೆ, ಈಗ ಒಂದು ಸರಿ ತೆಗೆದಿಟ್ಟಿದ್ದೀನಿ. ವೇಲೆಲ್ಲ ಮುಚ್ಚಿಟ್ಟಿದ್ದೆ. ಎಲ್ಲ ಎಷ್ಟು ಧೂಳು ಆಗಿದೆ ಅಂದರೆ ನೀವು ಏನಂತೀರೋ, ಎಲ್ಲ ಧೂಳು ಹೊಲಸಾಗಿದೆ. ನನಗಿನ್ನು ಎಷ್ಟು ದಿನ ಬೇಕೋ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಗಿದೆ. ನಾನು ಮೊದಲೇ ಊರಿಂದ ಬಂದಿದ್ದು, ಇನ್ನೂ ನನಗೆ ಟಯರ್ಡ್ ಇನ್ನೂ ಹೋಗಿಲ್ಲ. ಆ ಡೋರಿನ ಪಟ್ಟಿ ಎಲ್ಲ ಕಟ್ ಮಾಡ್ತಾರಲ್ವ, ತುಂಬಾ ಗಲಾಟೆ. ಅಪ್ಪ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ವೀಡಿಯೋ ಹಾಕ್ಲಿಕ್ಕೂ ಆಗ್ತಾಯಿರಲಿಲ್ಲ. ಸ್ವಲ್ಪನೇ ಹಾಗೆ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅಂಗಳನ್ನೆಲ್ಲ ಕ್ಲೀನ್ ಮಾಡಿದ್ರಲ್ವ, ಮತ್ತು ಈಗ ಒಂಚೂರು ಫಸ್ಟ್ ನನಗನ್ಸುತ್ತೆ ಏನು ಕ್ಲೀನ್ ಮಾಡಿಲ್ಲ ಅಂತ ಈಗ ಸದ್ಯಕ್ಕೆ ಕ್ಲೀನ್ ಮಾಡಿ ಹೋಗಿದ್ದಾರೆ ನಿನ್ನೆ. ಅದೊಂದು ಖುಷಿ ಆಯಿತು. ವೆಲ್ಡಿಂಗ್ ಏನೋ ಇಲ್ಲಿ ಟ್ರ್ಯಾಕ್ಟ್ರು ಬಂದು ಎಲ್ಲ ಕಸನೂ ತೊಗೊಂಡು ಹೋಗ್ತಾ ಇದ್ದಾರೆ. 2 ರೌಂಡ್ ತೊಗೊಂಡು ಹೋಗಿದ್ದಾರೆ. 3 ದಿನ ತುಂಬಾ ಒದ್ದಾಡಿದ್ದೀನಿ. ಯಪ್ಪ ಎಷ್ಟು ಹೊಲಸಾಗಿತ್ತು. ಮಣ್ಣು, ಚಪ್ಪಲ್ ಹಾಕ್ಕೊಂಡೆಲ್ಲ ಓಡಾಡ್ತಾರೆ. ಯಾವ ಥರ ಕಸ, ಮಣ್ಣು, ಮಣ್ಣು ಫುಲ್ಲು ಧೂಳು, ಸಿಮೆಂಟು ಎಲ್ಲ. ಅಯ್ಯೋ ತುಂಬಾ ಆಗ್ತಾಯಿತ್ತು. ತುಂಬಾ ಗಲೀಜಾಗಿತ್ತು. 3 ದಿನ ಕ್ಲೀನ್ ಮಾಡಿ ಸುಸ್ತಾಯಿತು ಗೊತ್ತಾ. ಆದರೂ ಇನ್ನೂ ಆಗಿಲ್ಲ. ಎಲ್ಲ ಪಾತ್ರೆಗೆಲ್ಲ ಧೂಳು ಹೋಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಟ್ಲೀಸ್ಟು ಇಷ್ಟಾದರೂ ಆಗಿದೆ ಅಂತ ಒಂದು ಸಮಾಧಾನ. ಇನ್ನೇನು ಆಮೇಲೆ ಆರಾಮಾಗಿ ಮಾಡ್ಕೋತೀನಿ ಒಂದೊಂದಾಗಿ. 1 ವಾರ ಬೇಕು ನನಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಮೇಲುಗಡೆ ಸಿಮೆಂಟ್ ಹಾಕೋದಲ್ಲೆಲ್ಲ ಸ್ವಲ್ಪ ನೀರು ಕೊಡಿ ಅಂತ ಹೇಳಿದೆ. ಅದು ಅವರು ವರ್ಕರ್ಸ್ ಬರ್ತಾಯಿಲ್ಲ ಅಂದರೆ ನಾನೇ ಇಲ್ಲೆಲ್ಲ ಇದೆಯಲ್ಲ ಸಿಮೆಂಟು, ಅದಕ್ಕೆಲ್ಲ ಸ್ವಲ್ಪ ನೀರು ಕೊಟ್ಟೆ. ನೀರು ಈಗ ನಾವು ಇರ್ತೀವಿ ಅಂದ ಕೂಡಲೇ ಜವಾಬ್ದಾರಿ ನಮ್ಮದೇ ಅಲ್ವಾ, ನೀರು ಕೊಡಬೇಕಾಗುತ್ತೆ. ಒಂದು ಬಕೆಟಲ್ಲಿ ಎಲ್ಲ ಕಡೆ ನೀರನ್ನು ಹಾಕಿದೆ. ನಾನು ಇಲ್ಲಿ ಸ್ವಲ್ಪ ಅವನಿಗೆ ಇವತ್ತು ಮೇಸ್ತ್ರಿ ಬಂದಿದ್ದ, ಬೆಳಗ್ಗೆ ಚೆಕ್ ಮಾಡಲಿಕ್ಕೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಲಿಕ್ಕೆ. ಇಲ್ಲೆಲ್ಲ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಹೋದರು ನಿನ್ನೆ ಅಂತ ಹೇಳಿದ್ನಲ್ವ. ಟ್ರ್ಯಾಕ್ಟರ್ ಬಂದಿತ್ತು, 2 ಲೋಡ್ ತೊಗೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಕ್ಲೀನ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಸ್ವಲ್ಪ ಮೆಣಸಿನ ಗಿಡ ಏನಾದರೂ ಹಚ್ಕೊಳ್ಳೋಣ, ಮಳೆಗಾಲದಲ್ಲಿ ಪ್ರತಿ ವರ್ಷ ಹಾಕ್ತಿದ್ದೆ ಅಂತ ಅಂದರೆ ಇಲ್ಲಿ ಅವನೇನಂದ ಗೊತ್ತಾ, ಓನರ್ ಬರ್ತಾ ಇದ್ದಾರೆ, ಅವ್ರು ಹೇಳಿದ್ದಾರೆ ಇದನ್ನೆಲ್ಲ ಕಿತ್ತು ಹಾಕೋದೆ ಈಗ. ಇಲ್ಲಿ ಟೈಲ್ಸನ್ನೇ ಈಗ ಹಾಕೋದಂತೆ. ನನಗೆ ತುಂಬ ಬೇಜಾರಿತ್ತು. ನಾನು ಹೂವಿನ ಗಿಡಗಳನ್ನೆಲ್ಲ ನೆಟ್ಕೊಂಡಿದ್ದೆ. ಅಟ್ಲೀಸ್ಟ್ ನನಗೆ ಹೂವಿನ ಗಿಡ ತುಂಬ ಇಷ್ಟ. ಯಾಕೆಂದರೆ ದಾಸವಾಳ ಹೂವೆಲ್ಲ ನೆಟ್ಟಿದ್ರೆ, ಗುಲಾಬಿ ಗಿಡ ಇಷ್ಟೇ ನೆಟ್ಕೊಂಡಿದ್ದು. ಅಟ್ಲೀಸ್ಟ್ ಹೂವು ಬಿಡುತ್ತೆ, ದೇವರಿಗಾದರೂ ಹೂವು ಹಾಕ್ಬೋದಲ್ವ. ನಾನು 4 ವರ್ಷದಿಂದ ತುಂಬ ಚೆನ್ನಾಗಿ ನೀರು ಹಾಕಿ ಬೆಳೆಸಿದ್ದೆ. ಬೇಸಿಗೆಲಂತೂ ಪ್ರತಿದಿನ ಒಂದೊಂದು ಬಕೆಟ್ ನೀರು ಹಾಕ್ತಿದ್ದೆ. ಅದರಲ್ಲೂ ಒಂದು ಗಿಡ ಇಲ್ಲಿ ಅವರು ಆ ಕಲ್ಲು ಮಣ್ಣೆಲ್ಲ ಹಾಕಿ ಅದು ಒಳಗಡೆ ಬಿದ್ದು ಅದು ಒಂದು ಹೋಗೋಯ್ತು. ನಂಗೆ ತುಂಬ ಬೇಜಾರಾಯಿತು. ಒಂದು ದಾಸವಾಳ ಗಿಡ ಸುಮಾರು ಎತ್ತರಾಗಿತ್ತು. ಬಟ್ ಈಗಿರೋ ಗಿಡನೆಲ್ಲ ಸ್ವಲ್ಪ ನಾನು ನೀರು ಹಾಕಿ ಇಟ್ಕೊಂಡಿದ್ನಲ್ಲ, ಅದೆಲ್ಲ ಇನ್ನು ಕಿತ್ತು ಹಾಕ್ತಾರೆ ಅಂತ ಅವನು ಹೇಳ್ದೆ. ನಂಗೆ ತುಂಬ ಬೇಜಾರಾಯಿತು. ಏನು ಮಾಡಲಿ, ಈಗ ಸ್ವಲ್ಪ ಏನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಆದರೂ ಗಿಡ ಇರಲಿ ಅಂತ. ಒಂದು ಕಡೆ ಅರಿಶಿನ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಬೆಳೆದಿತ್ತು. ಈಗ ಅವನು ಹೇಳ್ದ ಎಲ್ಲದನ್ನು ತೆಗೆದು ಹಾಕ್ತಾರೆ ಅಂತ.
ಸದ್ಯಕ್ಕೆ ಕ್ಲೀನ್ ಆಗಿದೆ, ನೋಡೋಣ ಯಾವಾಗ ಕಿತ್ತು ಹಾಕ್ತಾರೆ ಆಮೇಲಿನ ಮಾತು. ಇಲ್ಲಿ ನೋಡಿ ಅರಿಶಿನ ಹಾಕಿದ್ದೆ ನಾನು, ಅದೆಲ್ಲ ಬಂದಿತ್ತು. ಆದರೆ ಸದ್ಯಕ್ಕೆ ಹೂವಂತೂ ಬಿಡ್ತಾ ಇದೆಯಲ್ಲ, ಹೂವಿನ ಗಿಡ ಕೀಳಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ, ಅದೆಲ್ಲ ಮಣ್ಣೆಲ್ಲ ತೆಗೆದು ಅಲ್ಲೆಲ್ಲ ಫುಲ್ ಟೈಲ್ಸ್, ಈ ಟೈಲ್ಸ್ ಎಲ್ಲ ತೆಗೆದು ಹಾಕ್ಬಿಡ್ತಾರಂತೆ. ತುಂಬ ಧೂಳು ಬರುತ್ತೆ ರೀ ಇಲ್ಲಿ. ನೋಡಿ ಎಷ್ಟು ಕ್ಲೀನಾಗಿ ಮಾಡಿದರೂ ಪ್ರಯೋಜನ ಇಲ್ಲ, ಅಷ್ಟು ಧೂಳು ಗಲೀಜಾಗುತ್ತೆ. ತುಂಬ ಕಷ್ಟ ಇಷ್ಟು ದೊಡ್ಡ ಮನೆಯನ್ನು ಮೇಂಟೈನ್ ಮಾಡೋದು. ಬಟ್ ಏನು ಮಾಡಲಿ, ನಾವು ಇದ್ದೀವಿ ಅಂದರೆ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತಲ್ವ. ಇಲ್ಲಿ ನೋಡಿ ಈ ಥರ ಕಿಟಕಿ, ಈಗ ಅದು ಒಳಗಡೆಯಿಂದ ಸ್ಲೈಡಿಂಗ್ ಡೋರ್ ಬರುತ್ತೆ ಅಂತ ಹೇಳಿದ್ದಾನೆ. ನೋಡಬೇಕು ಏನಾಗುತ್ತೆ ಅಂತ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಈ ವಿಡಿಯೋ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.